ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಗೃಹಿಣಿ ಇಂದು. ಸೊ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಕಮ್ಯುನಿಟಿ ಪೋಸ್ಟ್ನಲ್ಲಿ ಈಗಾಗಲೇ ಶೇರ್ ಮಾಡಿದ್ದೆ. ಸೊ ಯಾವ ಥರ ತೊಗೊಂಬಂದಿದ್ವೋ ಸೊ ಅದೇ ಥರ ಕವರಲ್ಲಿ ಹಾಗೆ ಇಟ್ಟಿದ್ದೀನಿ. ಇವಾಗ ನಿಮ್ಮ ಜೊತೆಗೆ ಒಂದೊಂದನ್ನೇ ತೆಗೆದು ಓಪನ್ ಮಾಡಿ ತೋರಿಸ್ತೀನಿ. ಏನಿದು ಅಂತ ಅಂದರೆ ಈ ವಿಡಿಯೋನ ಯಾರೆಲ್ಲ ನಿಮ್ಮ ಅಕ್ಕ ತಂಗಿಯರು, ಪುಟ್ಟು ಮಗು ಆಗಿರುತ್ತಲ್ಲ ಬಾಣಂತಿಯರು, ಸೊ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನನಗೆ ಬಹಳನೇ ಆಸಕ್ತಿ ಈ ಮನೆಮದ್ದುಗಳು, ಹೆಲ್ತ್ ರಿಲೇಟೆಡ್ಡು ಕಂಟೆಂಟ್ ವಿಡಿಯೋಸ್ ಮಾಡೋದಕ್ಕೆ. ಯಾಕಂದರೆ ಹೆಲ್ತ್ ಇಸ್ ವೆಲ್ತ್. ಒಂದು ಮೆಂಟಲ್ ಹೆಲ್ತ್ ಅನ್ನೋದು, ಮಾನಸಿಕ ಆರೋಗ್ಯ ಅನ್ನೋದು ಎಷ್ಟು ಮುಖ್ಯ ಆಗುತ್ತೋ ಹಾಗೆ ದೈಹಿಕ ಆರೋಗ್ಯ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗಿನ ಕಾಲದಲ್ಲಿ ಆರೋಗ್ಯವೇ ಮಹಾಭಾಗ್ಯ. ಹೆಲ್ತ್ ರಿಲೇಟೆಡ್ಡು ಯೂಶಲಿ ಹೆಣ್ಮಕ್ಳಿಗೆ ಯೂಸ್ ಆಗೋ ಥರ ಪುಟ್ಟು ಮಕ್ಕಳಿರೋರು ಮತ್ತು ಬಾಣಂತಿ ರಿಲೇಟೆಡ್ ವಿಡಿಯೋಸ್ ಜಾಸ್ತಿ ಶೇರ್ ಮಾಡ್ತೀನಿ. ಬಿಕಾಸ್ ನಮಗೆ ಇವಾಗ ಮೊದಲನೇ ಮಗು ಆದಾಗ ಹೇಳೋರು ಇದ್ರ ಬಗ್ಗೆ ಎಲ್ಲ ಗೊತ್ತಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಪ್ಪ. ಎಲ್ಲೋ ತುಂಬ ಯಾರೋ ದೊಡ್ಡ ಮನಸ್ಸಿರೋರು ಕೆಲವೊಂದು ವಿಷಯಗಳನ್ನ ತಿಳಿಸ್ಕೊಟ್ರು. ಸೊ ನನ್ನ ದೊಡ್ಡ ಮಗನಿಗೆ ಅವನ ಹೆಲ್ತಲ್ಲಿ ಸೊ ನಾನು ಕಂಡುಕೊಂಡಂಥ ಮನೆಮದ್ದಿನ ಒಂದು ಮಹತ್ವ ಇದೆಲ್ಲ ಯಾಕೆ ಗೊತ್ತಾಗಬಾರ್ದು, ಯಾಕೆ ಅವರ ಆರೋಗ್ಯನ ನಾವು ದುಡ್ಡು ಕೊಟ್ಟು ಎಷ್ಟೋ ಬಾರಿ ಹಾಳು ಮಾಡ್ತೀವಿ ಅಂತೆಲ್ಲ ಹೇಳಿ ನಾನು ತುಂಬ ಒಂದು ರೀತಿಯ ಮನೆಮದ್ದಿನ ರಿಲೇಟೆಡ್ ಆಗಿರ್ಬೋದು ಅಥವಾ ಹೋಮ್ ರೆಮಿಡೀಸ್ ಆಗಿರ್ಬೋದು, ಇದ್ರ ಸಲುವಾಗಿ ನಾನು ವಿಷಯಗಳನ್ನು ಕಲೆ ಹಾಕೋದ್ರಲ್ಲಿ ನಾನು ಸದಾ ಆಸಕ್ತಿ ಇರುತ್ತೆ ನನಗೆ. ಸೊ ನಾನು ತಿಳ್ಕೊತಿರ್ತೀನಿ, ಅದನ್ನು ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ತಿರ್ತೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಅದಕ್ಕಿಂತ ಮೊದಲು ಯಾರೆಲ್ಲ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ, ಇಲ್ಲಾಂದರೆ ಬರಲ್ಲ. ನಿಮಗೆ ಈ ವಿಡಿಯೋ ಮಾಹಿತಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಲೈಕ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಸಪೋರ್ಟಿಗೆ. ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ನಾನು ಅವಶ್ಯಕತೆ ಇರಲಿಲ್ಲ ನನಗೆ ಬಾಣಂತಿ ಸಾಮಾನು ನಿಮಗೆ ತೋರಿಸ್ಬೇಕು ಅಂತೇಳಿ ತರಿಸಿದ್ದು. ಸೊ ಇವಾಗ ಟಾಪಿಕ್ಗೆ ಬಂದುಬಿಡೋಣ. ಇದನ್ನು ಆಮೇಲೆ ತೋರಿಸ್ತೀನಿ. ಸೊ ಕವರಲ್ಲಿ ಆ ಥರ ಕವರಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ಆಮೇಲೆ ತೋರಿಸ್ತೀನಿ ಏನಂತೇಳಿ. ಇದನ್ನೆಲ್ಲ ಒಂದು ಕವರಲ್ಲಿ ಪ್ಯಾಕ್ ಮಾಡಿಕೊಟ್ಟಿದ್ರೆ ಚೆನ್ನಾಗಿತ್ತು. ಸೊ ಓಕೆ ನೋಡಿ, ಇದನ್ನು ಕೊಟ್ಟಿದ್ದಾರಲ್ಲ, ಇದನ್ನು ಕೊಟ್ಟಿದ್ರೆ ತುಂಬ ಇತ್ತಲ್ಲ. ಓಕೆ, ಇದು ಬಂದ್ಬಿಟ್ಟು ಬಾಣಂತಿ ಸಾಮಾನು ಅಂತ ಕೇಳಿದ್ರೆ ಕೊಡ್ತಾರೆ. ಎಲ್ಲಿ ಕೊಡ್ತಾರೆ? ಸಾಧ್ಯ ಆದರೆ ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡ್ತೀನಿ ನೋಡಿ. ಶಾಪ್ ಈ ಥರ ಇರುತ್ತೆ. ಯೂಶಲಿ ಪೂಜಾ ಸಾಮಗ್ರಿಗಳು ಸಿಗುವಂತಹ ಅಂಗಡಿ. ಇದನ್ನು ಗಂದಿಗೆ ಅಂಗಡಿ ಅಂತ ಹೇಳಿ ನಮ್ಮ ಕಡೆ ಕರೀತಾರೆ. ಆಮೇಲೆ ಪಲ್ಸಾರಿ ಅಂಗಡಿ ಅಂತ ಕೂಡ ಕರೀತಾರೆ. ಸೊ ನಾವು ಕರೆಯೋದು ಗಂದಿಗೆ ಅಂಗಡಿ ಅಂತೇಳಿ ಕರಿತೀವಿ. ಪೂಜಾ ಸಾಮಗ್ರಿಗಳೆಲ್ಲ ಸಿಗುತ್ತಲ್ಲ ಆ ಅಂಗಡಿಲಿ ಸಿಗುತ್ತೆ. ಬಾಣಂತಿ ಸಾಮಾನು ಅಂತ ಕೇಳಿ ಇದನ್ನೆಲ್ಲ ಕೊಡ್ತಾರೆ ಅವರು. ಅದರಲ್ಲಿ ಏನೇನಿರುತ್ತೆ ಬಾಣಂತಿ ಸಾಮಾನಲ್ಲಿ ಅಂತ ಅಂದರೆ ನೋಡಿ, ಮೊದಲನೇದಾಗಿದು ಬಜೆ. ಸೊ ಈ ಬಜೆ ಅನ್ನೋದು ಸಾಕಷ್ಟು ಒಂದು ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಗುತ್ತೆ. ತಾಯಿಗೂ ಕೂಡ ಇದು ತುಂಬಾ ಯೂಸ್ ಆಗುತ್ತೆ ಮತ್ತು ಪುಟ್ಟು ಕಣ್ಣನಿಗೂ ಕೂಡ ಇದು ತುಂಬಾ ಯೂಸ್ ಆಗುತ್ತೆ. ಕೆಲವರು ಕಮೆಂಟ್ ಮಾಡ್ತಿರ್ತೀರಿ, ಅಕ್ಕ ನಮ್ಮ ಮಗು ಇನ್ನೂ ಮಾತಾಡಲ್ಲ, ನಮ್ಮ ಮಗು ಒಂದು ರೀತಿ ಹೊಟ್ಟೆ ಸಂಬಂಧಿತ ತೊಂದರೆಯಿಂದ ಬಳಲ್ತಿದೆ, ಈ ಥರ ಎಲ್ಲ ಹೇಳಿ ಕೆಲವರು ಕಮೆಂಟ್ ಮಾಡ್ತಿರ್ತೀರ. ಸೊ ತಾಯಿಗೂ ಕೂಡ ಅಷ್ಟೇ. ಇವಾಗೆಲ್ಲ ನೀವು ಪಥ್ಯ ಇಲ್ಲ, ಎಲ್ಲ ಊಟನೂ ತಿಂತಾ ಇದ್ದೀರಾ ಅಂತ ಅಂದಾಗ ಕೆಲವೊಂದು ಸಲ ಮಗುಗೆ ಮಂದಾಗೋದು, ಈ ಥರದನ್ನೆಲ್ಲ ಅವಾಯ್ಡ್ ಮಾಡಬೇಕು ನೀವು ಅಂತಂದರೆ ಈ ಒಂದು ಬಜೆಯನ್ನು ನೀವು ಎಲೆ ಅಡಿಕೆ ಹಾಕ್ಕೊಂಡ್ರೆ ಒಳ್ಳೆಯದು ಬಾಣಂತಿ ಟೈಮಲ್ಲಿ. ಅದ್ರ ಜೊತೆಗೆ ಬಜೆನ ಸ್ವಲ್ಪ ಒಂದು ಚೂರು ಮುರಿದು, ಸೊ ಒಂದಿಷ್ಟು ಆದರೆ ಸಾಕು. ಸೊ ಮುರಿದ್ಬಿಟ್ಟು ನೋಡಿ, ಹಿಂಗೆ ಮುರಿದ್ರೆ ಹಿಂಗೆ ಪೀಸ್ ಆಗುತ್ತಿದ್ದು. ಸೊ ಇದು ಸ್ವಲ್ಪ ಯಂತ್ರಲ್ಲಾದರೂ ಹಿಂಗೆ ನೋಡಿ, ಇಷ್ಟ ಆದರೆ ಸಾಕು. ತುಂಬ ಸ್ಟ್ರಾಂಗ್ ಇರುತ್ತಿದ್ದು. ಸೊ ಇಷ್ಟನ್ನು ಏನು ಮಾಡಬೇಕಂದ್ರೆ ನೋಡಿ, ತುಂಬ ಸ್ಟ್ರಾಂಗ್ ಇರುತ್ತೆ. ಇದೆಲ್ಲ ಸೇಫ್ ಇರುತ್ತೆ ಫ್ರೆಂಡ್ಸ್. ಆಹಾರದಲ್ಲೇ ಆರೋಗ್ಯ ಅನ್ನೋದು ಅಡಗಿರುತ್ತೆ, ಅದನ್ನು ತಿಳ್ಕೊಬೇಕು ನಾವು. ಸೊ ಎಲೆ ಅಡಿಕೆ ಜೊತೆ ಇದನ್ನು ಹಾಕೊಳ್ಳಿ. ಬಜೆನ ನೀವು ತಿನ್ನೋದ್ರಿಂದ ನಿಮ್ಮ ಎದೆ ಹಾಲು ಈಗ ಮಂದಾಗೋದು, ಮಗುಗೆ ಹೊಟ್ಟೆ ಕಟ್ಟೋದು ಈ ಥರ ಆಗೋದನ್ನು ನೀವು ಅವಾಯ್ಡ್ ಮಾಡ್ಬೋದು. ವಾರಕ್ಕೊಂದ್ಸತಿ ನೀವು ಬಜೆಯನ್ನು ಈಗ ಬಾಣಂತಿ ತಾಯಿರಿದ್ರೆ ಎಲೆ ಅಡಿಕೆ ಜೊತೆ ಹಾಕೋಬೋದು. ಅದಷ್ಟೇ ಅಲ್ಲ, ಮಕ್ಕಳಿಗೆ ಹೆಂಗಿದು ಹೆಲ್ಪ್ ಆಗುತ್ತೆ ಅಂದರೆ ನಮ್ಮ ಯೋಹಿತನಿಗೆ ಇದೆಲ್ಲ ಹಾಕಿದ್ದೀವಿ ನಾವು. ಸುತ್ಕಾರ ಅಂತ ಕರೀತಾರೆ ಗೊತ್ತಾ, ಅದ್ರ ಬಗ್ಗೆನೂ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿಬಿಟ್ರೆ ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರಾಗಿ ಗೊತ್ತಾಗಲ್ಲ. ಸೊ ಕೊನೆ ತನಕ ನೋಡಿ. ಸೊ ಇದು ಬಂದ್ಬಿಟ್ಟು ಸುಟ್ ಬಜೆ ಅಂತ ಕೂಡ ಮಾಡಾಕ್ತಾರೆ. ಆಮೇಲೆ ಹಾಗೆ ಕೂಡ ಹಾಕ್ತಾರೆ. ಯಾವ ಥರ ಅಂತಂದರೆ ಇವಾಗ ನಮ್ಮ ಯೋಹಿತನಿಗೆ ಯಾವ ಥರ ಹಾಕ್ತಿದ್ವಿ ಅಂದರೆ
ಒಂದು ವಾರ ಸುಟ್ಟು ಬಜೆ ಹಾಕಿದ್ರೆ ಇನ್ನೊಂದು ವಾರ ಹಿಂಗೆ ಮಾಮೂಲಿ ಹಿಂಗಿರುತ್ತಲ್ಲ ಇದನ್ನ ಹಾಕ್ತಾ ಇದ್ವಿ. ಹಿಂಗೆ ಹಾಕೋದು ಎಳೆ ಮಕ್ಳಿಗೆ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಸೊ ಮಕ್ಳಿಗೆ ಇದನ್ನ ಕೊಡೋದ್ರಿಂದ ಹೊಟ್ಟೆ ಸಂಬಂಧಿತ ತೊಂದರೆಗಳು ಬರಲ್ಲ. ಮತ್ತು ಮಗು ಮೋಷನ್ ಮಾಡಿಲ್ಲ ಅಂತಂದರೆ ಈ ಒಂದು ರೆಮಿಡಿ ಹಾಕಿದ್ದಿನ ಮೋಷನ್ ಮಾಡಿಬಿಡುತ್ತೆ. ಸಾಕಷ್ಟು ಉಪಯೋಗ ಇದೆ ಇದರಿಂದ. ಮಕ್ಳಿಗೆ ಬೇಗ ಮಾತು ಬರೋದಕ್ಕೂ ಕೂಡ ಇದು ಸಹಾಯಕ ಆಗುತ್ತೆ. ಚೂರು ಹಾಕೊಳ್ಳಿ, ಜಾಸ್ತಿ ಬೇಡ. ಸೊ ನೆಕ್ಸ್ಟ್ ಬಜೆ ಬಗ್ಗೆ ಹೇಳಿದ್ದೀನಿ. ಇದು ಬಂದ್ಬಿಟ್ಟು ಜಾಕಾಯಿ. ಇದು 6 ತಿಂಗಳಾದ್ಮೇಲೆ ಮಗುಗೆ ನೀವು ಸಾಲಿಡ್ ಫುಡ್ಸ್ನ ಕೊಡ್ತಿರಲ್ಲ, ಈ ಜಾಕಾಯಿ ಪೌಡರ್ನ ಮಾಡಿಸ್ಕೊಂಡು, ಜಾಕಾಯಿಂದ ಪೌಡರ್ ಮಾಡಿಸ್ಕೊಂಡು ಮಗುಗೆ ತಯಾರಿಸುವಂಥ ಫುಡ್ ಜೊತೆ ಒಂದೇ ಒಂದು ಚೂರು ಆ್ಯಡ್ ಮಾಡಿದ್ರೆ ಮಗು ಮಂದಾಗೋದು. ಸ್ಟಾರ್ಟಿಂಗಲ್ಲಿ ಸಾಲಿಡ್ ಫುಡ್ ಕೊಡ್ತೀರಾ ಅಂತಂದಾಗ ಒಂದು ರೀತಿ ಮಗು ಮೋಷನ್ ಮಾಡ್ಬೇಕಾದ್ರೆ ಮುಕ್ಕದು ಈ ಥರ ಎಲ್ಲ ಆಗಲ್ಲ, ಚೆನ್ನಾಗಿ ಜೀರ್ಣ ಆಗುತ್ತೆ. ಇದು ಬಂದ್ಬಿಟ್ಟು ಜಾಕಾಯಿ ಅಂತ ಕರೀತಾರೆ. ಸೊ ಜಾಕಾಯಿ ಪೌಡ್ರ್ ಅಂತ ಕೇಳಿರ್ತೀರಲ್ಲ, ಸೊ ಇದರಿಂದನೇ ಮಾಡೋದು ಇದು ಜಾಕಾಯಿ. ಓಕೆನಾ. ಇದು ಮಗುಗೆ ಜಾಸ್ತಿ ಬಳಸ್ತಾರೆ. ಸೊ ಬಾಣಂತಿಯರು ಕೂಡ ಬಳಸಬಹುದು, ತೊಂದರೆ ಇಲ್ಲ. ಇದನ್ನ ಮುಳ್ಗಾಯಿ ಅಂತಾರೆ ಅಥವಾ ಮಾಕಾಯಿ ಅಂತ ಕೂಡ ಕರೀತಾರೆ. ಮುಳ್ಗಾಯಿ ಅಂದ್ರೆ ಮೇಲೆ ಮುಳ್ ತರ ಇರುತ್ತೆ ನೋಡಿ. ಸೊ ನೋಡಿ ಫ್ರೆಂಡ್ಸ್, ಇದನ್ನ ಮುಳ್ಗಾಯಿ ಅಂತ ಕರೀತಾರೆ. ಇದು ಕೂಡ ಅಷ್ಟೇ, ಮಗುಗೆ ಡೈಜೆಷನ್ ಆಗೋದಕ್ಕೆ ನಾನಾ ರೀತಿಯ ಒಂದು ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಗುತ್ತೆ. ಸೊ ಮುಳ್ಗಾಯಿ, ಬಜೆ, ಜಾಕಾಯಿ ಅಥವಾ ಮಾಕಾಯಿ, ಮುಳ್ಗಾಯಿ ಅಂತ ಕರೀತಾರೆ. ಓಕೆನಾ. ಸೊ ಸುತ್ಕಾರ ಮಾಡೋದು ಹೆಂಗೆ ಅಂತ ನೆಕ್ಸ್ಟ್ ಹೇಳ್ತೀನಿ ನಾನು. ಇದೇನು ನೋಡ್ತಿದ್ದೀರಾ ನೋಡಿ, ಇದು ಬಾಣಂತಿ ಸಾಮಾನಲ್ಲಿ ಕೊಡ್ತಾರೆ. ನೀವು ಮಗುಗೆ ತೊಟ್ಲಲ್ಲಿ ಮಲಗಿಸಿರ್ತೀರಾ ಅಥವಾ ಜೋಲಿಲಿ ಮಲಗಿಸಿರ್ತೀರಾ. ಇನ್ನು ಪುಟ್ಟು ಮಗು ಅಂತಂದರೆ ಮೈ ನುಲಿಯೋದು, ಮೈ ಸಿಕ್ಕಾಪಟ್ಟೆ ವಿಪರೀತ ಮೈ ಮುರಿತಾ ಇರುತ್ತೆ, ಮಗು ಒಂಥರ ಮುಕ್ಕುತ್ತಾ ಇರುತ್ತೆ, ಮೈಕೈ ನೋವು ಅಂತ ಹೇಳ್ತಾರಲ್ಲ. ಸೊ ಆ ಥರ ಆಗಬಾರ್ದು, ಮಗು ಮೈ ನುಲಿಬಾರ್ದು, ಮಗುಗೆ ಆ ಥರ ಆಗಬಾರ್ದು ಅಂತೇಳಿ ನಮ್ಮ ಹಿರಿಯರು ಏನು ಮಾಡ್ತಾಯಿದ್ರು ಅಂದರೆ ನೋಡಿ, ಒಂದು ಬಲಮುರಿ ಮತ್ತೊಂದು ಎಡಮುರಿ, ಹಿಂಗೆ ಬಲಮುರಿ ಎಡಮುರಿ. ನಾನು ಹೇಳಿದ್ದೀನಿ ವಿಡಿಯೋದಲ್ಲಿ, ತೊಟ್ಲಿಗೆ ಬಲಮುರಿ ಎಡಮುರಿ ಕಟ್ಟಿ ಅಂತೇಳಿ. ಸೊ ಇದೇ ಅದು ನೋಡಿ, ಈ ಬಲಮುರಿ ಎಡಮುರಿಯನ್ನು ನೀವು ತೊಟ್ಲಿಗೆ ಕಟ್ಟೋದ್ರಿಂದ ಆ ಕಡೆ ಒಂದು ಈ ಕಡೆ ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಬಿಟ್ಟು ತೊಟ್ಲಲ್ಲಿ ಆ ಕಡೆ ಈ ಕಡೆ ಕಟ್ಟಬೇಕು. ಈ ರೀತಿ ಕಟ್ಟೋದ್ರಿಂದ ಮಗು ಒಂದು ಮೈ ಮುರಿಯೋ ಸಮಸ್ಯೆ, ಸೊ ಆ ಒಂದು ಸಮಸ್ಯೆಗೆ ಇದು ಈ ಒಂದು ಗಿಡಮೂಲಿಕೆ ಇದು. ಸೊ ಇದರಿಂದ ಪರಿಹಾರ ಅನ್ನೋದು ಸಿಗುತ್ತೆ. ಸಾಂಬ್ರಾಣಿ ಧೂಪ್ ಅಂತೇಳಿ ಕೊಟ್ಟಿದ್ದಾರೆ. ಸಾಂಬ್ರಾಣಿ ಕೊಡ್ತಾರೆ ಈ ಥರದ್ದು. ಸೊ ಇಂಥದ್ದೇ ಕಂಪ್ನಿ ಅಂತ ಏನಿಲ್ಲ, ಬಟ್ ಪ್ಯೂರ್ ತೊಗೊಳ್ಳಿ. ಸಾಂಬ್ರಾಣಿನ ಬಾಣಂತಿ ಟೈಮಲ್ಲಿ ತೊಗೊಳ್ಳೋದ್ರಿಂದ ಏನೆಲ್ಲ ಒಂದು ಬೆನಿಫಿಟ್ ಅಂತಂದರೆ, ನಿಮಗೆ ಸನ್ನಿ ಆಗೋದನ್ನು ತಡೆಗಟ್ಟಬಹುದು, ತಲೆ ಕೂದಲನ್ನ ಬೇಗ ಒಣಗಿಸ್ಕೊಳ್ಬಹುದು, ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ಈಗ ಸ್ವಲ್ಪ ಅಸ್ತಮ ಕೆಮ್ಮು ರಿಲೇಟೆಡ್ ಪ್ರಾಬ್ಲಮ್ ಇರೋರು ಒಂದು ಬಟ್ಟೆನ ತೊಗೊಂಡು, ಯಾವ ಥರ ಸಾಂಬ್ರಾಣಿ ಹಾಕ್ತಾರೆ ಅದೆಲ್ಲ ಪ್ರೊಸೀಜರ್ ಇದೆ. ಸೊ ಬೆಂಕಿ ಕೆಂಡ ಮಾಡಿಕೊಂಡು ಅದಕ್ಕೆ ಈ ಸಾಂಬ್ರಾಣಿನ ಹಾಕಿ ಅದ್ರ ಮೇಲೆ ಮಂಕ್ರಿ ಇಟ್ಟು ಬಾಣಂತಿ ತಾಯಿಗೆ ಕೂದಲನ್ನೆಲ್ಲ ಒಣಗಿಸ್ತಾರೆ. ನಿಮ್ಮ ಕೆಮ್ಮು ಆ ಥರ ಎಲ್ಲ ಪ್ರಾಬ್ಲಮ್ ಇದೆ ಅಂದರೆ ಒಂದು ಕ್ಲಾತಿಂದ ನೀವು ಈ ಥರ ಮೂಗನ್ನು ಮುಚ್ಕೋಬೋದು. ಸೊ ಅದ್ರ ಹೊಗೆನ ನಿಮ್ಮ ಮೂಗಲ್ಲಿ ಇನ್ಹೇಲ್ ಮಾಡೋಕ್ಕೆ ಆಗಲ್ಲ ಅಂತಂದರೆ ಅದರ್ವೈಸ್ ಕೂದಲನ್ನೆಲ್ಲ ಒಣಗಿಸ್ಕೋಬೋದು. ಕೂದಲು, ಕಿವಿ, ಅಂಗಾಲು ಇದೆಲ್ಲ ನೀವೆಷ್ಟು ಬಿಸಿ ಕಾವನ್ನು ತೊಗೋತೀರಾ ಅಷ್ಟು ಒಳ್ಳೆಯದು ನಿಮಗೆ. ಸೊ ಸಾಂಬ್ರಾಣಿ ಕೂಡ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ನೋಡಿ ಇದನ್ನು ಕೂಡ ಕೊಟ್ಟಿದ್ದಾರೆ, ಈ ಥರ ಕವರಲ್ಲಿ ಹಾಕಿ ಕೊಟ್ಟಿದ್ದಾರೆ. ಒಂದು ರೀತಿ ನೋಡಿ ಮಣ್ಣಿನ ರೀತಿ ಇದೆ. ಇದೆಲ್ಲ ನೀವು ಕೇಳಿ ಗಂಧಿಗೆ ಅಂಗಡಿಲಿ ನೋಡಿ, ಮಣ್ಣಿನ ರೀತಿ ಇದೆ. ಇದು ಒಂದು ರೀತಿ ಸಾಂಬ್ರಾಣಿಯ ಘಮನೇ ಬರ್ತಾ ಇದೆ. ಎಷ್ಟು ಗಮ್ ಅಂತಿದೆ ಅಂತೀರಾ, ನಿಮ್ಗೆ ಗೊತ್ತಾಗಲ್ಲ. ನಾನಿಲ್ಲಿ ತೋರಿಸಿದ್ರೆ ಅದು ಸ್ಮೆಲ್ ಮಾಡಿ ಅನುಭವ ಮಾಡೋದು ನಾನೀಗ ತಗೋ. ಈ ಥರ ಮಣ್ಣಿನ ಥರ ಇದೆ, ಗಮ್ ಅಂತಿದೆ. ಇದನ್ನು ಕೂಡ ಕೆಂಡ ಮಾಡಿ ಕೆಂಡಕ್ಕೆ ಹಾಕಬೇಕು. ಅದನ್ನು ಎರಡನ್ನೂ ಹಾಕಿ ನೀವು ಕಿವಿ ಹತ್ರ, ಕಿವಿಗೆ ಹೋಗ್ಬೇಕು ಅದು ಹಬೆ ಅನ್ನೋದು, ಕಿವಿಗೆ, ತಲೆ ಕೂದಲಿಗೆ ಮತ್ತು ನೆತ್ತಿ ಚೆನ್ನಾಗಿ ಕಾಯಿಸ್ಬೇಕು. ಮತ್ತು ಅಂಗಾಲು ಇದೆಲ್ಲ ನೀವು ಚೆನ್ನಾಗಿ ಬಿಸಿ ಕಾಪಡನ ತೊಗೋಬೇಕು. ಸೊ ಈ ಥರ ಕೊಟ್ಟಿರ್ತಾರೆ. ಇದು ಕೂಡ ಅಷ್ಟೇ, ಬಾಣಂತಿ ಸಾಮಾನು ಅಂತ ಕೇಳಿದ್ರೆ ಕೊಡ್ತಾರೆ. ಇಷ್ಟು ಕೊಟ್ಟಿರ್ತಾರೆ ನೋಡಿ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಬಾಣಂತಿ ಸಾಮಾನು ಅಂತ ಅಂದರೆ ಏನೇನು ಕೊಟ್ಟಿರ್ತಾರೆ ಅಂತ ಹೇಳಿ ನಾನು ಡೀಟೇಲಾಗಿ ತೋರಿಸಿದ್ದೀನಿ. ಈ ಬಜೆಯನ್ನು ಯಾವ ರೀತಿ ಮಗುವಿಗೆ ಬಳಸ್ತಾರೆ ಅಂಥೇಳಿ ಅದಕ್ಕೆ ಒಂದು ಪ್ರೊಸೀಜರ್ ಇದೆ. ಈ ಸುತ್ಕಾರ ಅಂಥೇಳಿ ಮಾಡಾಕ್ತಾರಲ್ಲ, ಇದರಿಂದನೇ ಮಗುಗೆ ಸುತ್ಕಾರ ಅಂಥೇಳಿ ಮಾಡೋಕ್ಕದು. ಏನೋ ಮಿಷಿನ್ ಸೌಂಡ್ ಬರ್ತಾ ಇದೆ, ನನ್ನ ವಾಯ್ಸ್ ಕೇಳಿಸ್ತಿದೆಯೋ ನಿಮಗೆ ಇಲ್ವೋ ಅಂಥೇಳಿ.
ಬಟ್ ಜೋರಾಗೆ ಮಾತಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಸುತ್ಕಾರ ಅಂತೇಳಿ ನೀವು ಮಾಡಿ ಮಗುಗೆ ವಾರಕ್ಕೊಂದ್ಸತಿ, ನಾನು ಯೋಹಿತಂಗೆ ಹಾಕಿದ್ದೀನಿ, ಒಂದು 2.5 ತಿಂಗಳಾದಮೇಲೆ ವಾರಕ್ಕೊಂದ್ಸತಿ ತಲೆ ಸ್ನಾನ ಮಾಡಿದ್ದಿನ ಈ ಸುತ್ಕಾರ ಅನ್ನೋದು ಹಾಕಬೇಕು. ಬಾಣಂತಿ ತೊಟ್ಲಿಗೆ ಇದನ್ನ ಮಗು ಮಲಗಿಸುವಂಥ ತೊಟ್ಲಿಗೆ ಇದನ್ನು ಕಟ್ಟಿರಬೇಕು. ಸೊ ಇದೆಲ್ಲ ಏನಂದ್ರೆ ಇಲ್ಲಿ ಗೊತ್ತು, ಹೇಗೆ ಗೊತ್ತಾಗುತ್ತೆ ಅಂದರೆ ನಮ್ಮ ಅಜ್ಜಿಯರು ಅಮ್ಮಂದಿರು ಎಲ್ಲ ಪಾಲಿಸ್ಕೊಂಡು ಬಂದಿರೋ ಅಂಥ ಪದ್ಧತಿ. ಹಳ್ಳಿಗಳ ಕಡೆ, ಗ್ರಾಮೀಣ ಭಾಗದ ಕಡೆ ಇದೆಲ್ಲ ಕಾಮನ್, ಗೊತ್ತಿರುತ್ತೆ, ಸಾಮಾನ್ಯ. ಬಟ್ ಹೋಗ್ತಾ ಹೋಗ್ತಾ ಈ ಪದ್ಧತಿಗಳು ಮರೆ ಆಗ್ತಾ ಇದೆ. ಅದು ಮರೆ ಆಗಬಾರ್ದು ಅಂತೇಳಿ ನಾನು ಈ ಥರ ವಿಡಿಯೋಸ್ನೆಲ್ಲ ಮಾಡ್ತಿರ್ತೀನಿ. ನಮ್ಮ ಪದ್ಧತಿಗಳಲ್ಲಿ ನಮ್ಮ ಹಿರಿಯರು ಮಾಡಿರೋಂಥ ಒಂದೊಂದು ವಿಷಯಗಳಲ್ಲೂ ಕೂಡ ಸಾಕಷ್ಟು ಅರ್ಥ ಇದೆ. ನಂಬಿಕೆ ಬೇಕು, ಮೂಢನಂಬಿಕೆ ಬೇಡ. ಬಟ್ ನಂಬಿಕೆ ಕಳ್ಕೋಬಾರ್ದಲ್ವ ಕೆಲವೊಂದು ವಿಷಯ, ಆಚಾರ ವಿಚಾರಗಳಲ್ಲಿ. ನೋಡಿ, ಇದು ತೊಟ್ಲಿಗೆ ಕಟ್ಟುವಂಥದ್ದು, ಇದು ಸುತ್ಕಾರ ಮಾಡಿ ಹಾಕುವಂಥದ್ದು, ಇದು ಬಾಣಂತಿ ತಾಯಿ ತಲೆ ಸ್ನಾನ ಮಾಡಿದ್ದಿನ ಬಾಣಂತಿ ತಾಯಿಗೆ ಬಳಸುವಂಥದ್ದು. ಸೊ ಇಷ್ಟು ಕೂಡ ಬಾಣಂತಿ ಸಾಮಾನು ಅಂತ ಹೇಳಿ ನೀವು ಗಂದಿಗೆ ಅಂಗಡಿಗಳಲ್ಲಿ ಕೇಳಿದರೆ ಕೊಡ್ತಾರೆ. ಓಕೆನಾ ಫ್ರೆಂಡ್ಸ್? ಬಾಣಂತಿ ತಾಯಿಯರು ಯಾರಾದರೂ ಇದ್ದರೆ, ಪುಟ್ಟು ಮಗು ಇರೋವಂಥ ಅಮ್ಮಂದಿರೋರ್ಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಬೇಕಾದರೆ ಕಮೆಂಟ್ ಮೂಲಕ ಬರೆದು ತಿಳಿಸಿ ಯಾವ ಥರ ಸುತ್ಕಾರನ ಮಾಡಿ ಮಗುವಿಗೆ ಹಾಕೋದು ಅಂತೇಳಿ. ಒಂದು ವಿಡಿಯೋ ಡೀಟೇಲಾಗಿ ಒಂದು ವಿಡಿಯೋನೇ ಮಾಡಿ ನಾನು ನಿಮಗೆ ಆಲ್ರೆಡಿ ಹಾಕಿದ್ದೀನಿ ಸುತ್ಕಾರದ ವಿಡಿಯೋ. ಬಟ್ ಇನ್ನೊಂದು ಸತಿ ವಿಡಿಯೋ ಶೂಟ್ ಮಾಡಿ ಶೇರ್ ಮಾಡ್ತೀನಿ. ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಸುತ್ಕಾರ. ಈ ಮಗುಗೆ ತಲೆ ಸ್ನಾನ ಮಾಡಿಸಿದಂಥ ದಿನ ಹಾಕುವಂಥದ್ದು, ಈ ಕಫ ಆಗೋದು, ಕಫ ಕಟ್ಟೋದು, ಎಷ್ಟೋ ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಕ್ಬಿಡುತ್ತೆ ಸುತ್ಕಾರದಿಂದ. ಸುಮ್ಮನಿಲ್ಲ, ನಮ್ಮ ಗಿಡಮೂಲಿಕೆಗಳಲ್ಲಿ ಅಷ್ಟು ಶಕ್ತಿ ಅನ್ನೋದಿರುತ್ತೆ. ಅದನ್ನು ನಾವು ತಿಳ್ಕೊಂಡು ಬಳಸುವಂತಹ ಸರಿಯಾದ ವಿಧಾನ ಗೊತ್ತಿರಬೇಕು. ಆಮೇಲೆ ಸುತ್ಕಾರ ಹಾಕ್ತೀವಿ ಅಂದರೆ ಏನು ಇದನ್ನೆಲ್ಲ ಫುಲ್ಲು ಒಂದು ಅರ್ಧ ಕಾಲ್ ಭಾಗ ಎಲ್ಲ ಅರ್ದ್ಬಿಟ್ಟು ಹಾಕಲ್ಲ. ಅದಕ್ಕೂ ಒಂದು ನಿಯಮ ಅನ್ನೋದಿದೆ. ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಎಷ್ಟು ಹಾಕಬೇಕು, ಎಷ್ಟು ಮಾತ್ರ ಅಗತ್ಯ ಇರುತ್ತೆ ಅನ್ನೋ ತಿಳ್ಕೊಬೇಕು. ಎಳೆ ಮಗು ಹೋಗ್ಬಿಟ್ಟು ನೀವು ಎಷ್ಟಂದ್ರೆ ಅಷ್ಟು ಹಾಕ್ಬಿಟ್ರೆ ಇದೆಲ್ಲ ಸ್ಟ್ರಾಂಗ್ ಇರುತ್ತೆ, ತಡ್ಕೊಳಕ್ಕಾಗಬೇಕಲ್ಲ. ಸೊ ಹಂಗಾಗಿ ಇದನ್ನು ಸುತ್ಕಾರ ಮಾಡೋದೇ ಒಂದು ಕ್ರಮ ಅನ್ನೋದಿದೆ. ಹೇಗೆ ಏನು ಅಂತ ತಿಳ್ಕೊಬೇಕಾ? ಹಾಗಿದ್ರೆ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಸಾಧ್ಯ ಆದರೆ ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀನಿ. ಸೊ ಮುಂದಿನ ವಿಡಿಯೋ ಯಾವುದು ಅಂತಂದರೆ, ಎಸ್ ವೀಕ್ಷಕರೇ, ಮುಂದಿನ ವಿಡಿಯೋ, ಈಗ ನೀವು ಒಬ್ಬೊಬ್ಬರೇ ಇರ್ತೀರಾ, ಯಾರೂ ಕೇರ್ ಮಾಡೋರಿಲ್ಲ, ಬಾಣಂತಿ ತಾಯಿಯರು, ನಾವು ಏನಾದರೂ ಹೊಟ್ಟೆ ಹಸಿವಾಗ್ತಿದೆ, ಏನಾದರೂ ದಿಢೀರಾಗಿ ಮಾಡ್ಕೊಂಡು ತಿನ್ನೋ ಥರ ಇರಬೇಕು. ನಮ್ಮ ತಾಯಿಯ ಒಂದು ಎದೆ ಹಾಲು ಕೂಡ ಹೆಚ್ಚಾಗಬೇಕು, ಆರೋಗ್ಯಕರವಾಗಿರಬೇಕು. ಕ್ವಿಕ್ಕಾಗಿ ಮಾಡೋವಂಥದ್ದು ಒಂದು ರೆಸಿಪಿಯನ್ನು ಶೇರ್ ಮಾಡ್ತೀನಿ. ಸೊ ಮುಂದಿನ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಆದಷ್ಟು ಬೇಗ ವಿಡಿಯೋ ಬರುತ್ತೆ ಅಂತ ಹೇಳ್ತಾ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಇರೋದೊಂದೇ ಜೀವನ, ಹೊಟ್ಟೆ ತುಂಬ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮುದ್ದು 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 ಮಗುವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ತಮ್ಮೆಲ್ಲರ ಒಂದು ಅಮೂಲ್ಯವಾದ ಸಮಯವನ್ನು ಇಲ್ಲಿ ನೀಡಿ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.